ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ನಮ್ಮ ಜೊತೆ ಮಾತಾಡ್ಲಿಕ್ಕೆ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ತಾಯಿ ಇದಾರನ್ನ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಅಮ್ಮ, ಈಗಾಗಲೇ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ, ಎಷ್ಟು ಖುಷಿ ಆಗ್ತಿದೆ? ತುಂಬಾನೇ ಖುಷಿ ಅನ್ನಿಸ್ತಾ ಇದೆ. ನಮ್ಮನೆ ಒಂದು ಅಯೋಧ್ಯೆ ಆಗಿದೆ ಚಿಕ್ಕದು. ಮತ್ತೆ ಅವ್ರ ತಾತ, ಅವ್ರ ಅಪ್ಪ, ಅವ್ರ ಡ್ಯಾಡಿ ಎಲ್ಲರೂ ನೋಡ್ತಿದ್ದಾರೆ. ತುಂಬಾನೇ ಖುಷಿ ಅನ್ನಿಸ್ತಾ ಇದೆ ಎಲ್ರಿಗೂ, ನಮ್ಮ ಕುಟುಂಬದವ್ರಿಗೆ, ಇಡೀ ನಮ್ಮ ಜನಾಂಗದವ್ರಿಗೆ, ಮತ್ತೆ ಎಲ್ರಿಗೂ ಖುಷಿ ಅನ್ನಿಸ್ತಾ ಇದೆ. ಮೇಡಮ್, ಈಗ ನಿಮ್ಮ ಪತಿಯವರು ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮ ಮೂರ್ತಿಯನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಸಂದರ್ಭಕ್ಕೆ ಏನಿದೆ? ಇದು ಒಂದು ಪುಣ್ಯದ ಕೆಲಸ ಮಾಡಕ್ ಸಿಕ್ಕಿದೆ. ಎಲ್ಲರಿಗೂ ಸಂತೋಷ ಆಗ್ತಾ ಇದೆ. ಇದೊಂದು ದೇಶದ ಸಂಭ್ರಮ. ನಮ್ಮ ಮನೆಯಲ್ಲೂ ಸಂಭ್ರಮ, ಎಲ್ಲ ಮನೆಯಲ್ಲೂ ಸಂಭ್ರಮನೇ. ಇದು ಕೊನೆಗೂ ಆ ಕ್ಷಣ ಬಂದೇ ಬಿಡ್ತು. ಸೋಮವಾರ ಅಂದ್ರೆ ಬೇಜಾರ್ ಮಾಡ್ತಿದ್ರು, ಕಾಲೇಜ್ಗೆ ಹೋಗ್ಬೇಕಾ, ಆಫೀಸ್ಗೆ ಹೋಗ್ಬೇಕಾ ಅಂತ. ಇವಾಗ ಖುಷಿಯಾಗಿ ಸ್ವಾಗತ ಮಾಡ್ತಾ ಇದ್ದಾರೆ ಸೋಮವಾರಕ್ಕೆ. ನಾವು ತುಂಬಾ ಖುಷಿ ಆಗ್ತಾ ಇದೆ. ಮನೆಯಲ್ಲಿ ಹಬ್ಬದ ವಾತಾವರಣ ಇದೆ. ಹೌದು, ತುಂಬಾ ಸಂಭ್ರಮ ಇದೆ. ಎಲ್ಲರೂ ಸೇರಿದೀವಿ, ಖುಷಿ ಆಗ್ತಾ ಇದೆ. ಫೋನ್ ಗಿನ್ ಮಾಡಿದ್ರ ಮೇಡಮ್? ಮಾಡಿದ್ರು, ಅವರು ಖುಷಿಯಾಗಿದ್ದಾರೆ. ಅವರು ಕಾಯ್ತಾ ಇದ್ದಾರೆ ಎಲ್ಲರ ಹತ್ರನು ಬಂದು ಸೇರಿ ಮಾತಾಡೋದಕ್ಕೆ, ಈ ಸಂಭ್ರಮನ ಆಚರಿಸೋದಕ್ಕೆ. ಇದಿಷ್ಟು ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ತಾಯಿ ಹಾಗೂ ಪತ್ನಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.